ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಜೂನ್ ತಿಂಗಳ ಮಾಸ ಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ಕುಂಭರಾಶಿ ಸಂಜಾತರ ಮಾಸ ಭವಿಷ್ಯವನ್ನು ತಿಳಿಯೋಣ. ಕುಂಭರಾಶಿಯ ಶತಭಿಷ ಹಾಗೂ ಪೂರ್ವ ಭಾದ್ರಪದ ನಕ್ಷತ್ರ ಸಂಜಾತರಿಗೆ ಹೆಚ್ಚಿನ ಶುಭ ಫಲಗಳಿರುತ್ತದೆ. ಧನಿಷ್ಠ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ಈ ತಿಂಗಳಿನಿಂದ ನಿಮಗೆ ಪಂಚಮ ಗುರುವಿನ ಸಂಚಾರ ಮುಕ್ತಾಯವಾಗಲಿದ್ದು, 2ನೇ ತಾರೀಕಿನಿಂದ 6ನೇ ಮನೆಯ ಗುರು ಸಂಚಾರ ಆರಂಭವಾಗಲಿದೆ. ಬಹುತೇಕರು ಗುರುಬಲ ಇಲ್ಲವೆಂದೇ ಹೇಳುತ್ತಾರಾದರೂ ವಾಸ್ತವದಲ್ಲಿ ಕುಂಭರಾಶಿ ಸಂಜಾತರಿಗೆ ಗುರು 6ನೇ ಮನೆಯಲ್ಲಿ ಸಂಚರಿಸುವುದು ಒಳ್ಳೆಯದೇ ಆಗಿರುತ್ತದೆ. ಏಕೆಂದರೆ ಚಂದ್ರನ ರಾಶಿಯಲ್ಲಿ ಗುರುವಿನ ಸಂಚಾರವೇನಿದೆ, ಗುರುವಿಗೆ ಕರ್ಕಾಟಕ ರಾಶಿಯು ಉಚ್ಚತ್ವವನ್ನು ನೀಡುವಂತಹ ರಾಶಿಯಾಗಿದೆ. ಯಾವಾಗ ಗುರುವು ಕರ್ಕದಲ್ಲಿರುತ್ತಾನೋ ಅದು ಗುರುವಿಗೆ ಅತ್ಯಂತ ಉಚ್ಚವಾದಂತಹ, ಉನ್ನತವಾದಂತಹ, ಶುಭದಾಯಕವಾದಂತಹ ಸ್ಥಾನ. ಕುಂಭರಾಶಿ ಸಂಜಾತರಿಗೆ ಧನಸ್ಥಾನಾಧಿಪತಿಯೇ ಗುರುವು, ಅಂದರೆ 2ನೇ ಮನೆ ಅಧಿಪತಿ. ಹಾಗೆಯೇ ಕುಂಭರಾಶಿ ಸಂಜಾತರಿಗೆ ಲಾಭಾಧಿಪತಿಯೂ ಗುರುವೇ, 11ನೇ ಅಧಿಪತಿ ಹಾಗೂ 2ನೇ ಮನೆ ಅಧಿಪತಿ. ಗುರುವು ಯಾವಾಗ 6ನೇ ಮನೆಯಲ್ಲಿ ಸಂಚರಿಸುತ್ತಾನೋ ಇದು ಸ್ಪಷ್ಟವಾಗಿ ಆ ಜಾತಕರ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸುತ್ತದೆ. ಹಣಕಾಸು ವಿಚಾರದಲ್ಲಿ ಅವರು ಮಾಡುವಂತಹ ಎಲ್ಲ ಪ್ರಯತ್ನಗಳಲ್ಲಿಯೂ ಸಹಿತ ಜಯ ಗಳಿಸುತ್ತಾರೆ. ಅನಿರೀಕ್ಷಿತ ಧನಾಗಮನ ಯೋಗವಿರುತ್ತದೆ, ಆಕಸ್ಮಿಕ ಧನ ಲಾಭವಿರುತ್ತದೆ. ಹಾಗೆಯೇ ನಿರೀಕ್ಷೆಗಿಂತ ಹೆಚ್ಚಿನ ಪ್ರತಿಫಲಗಳನ್ನು ಕುಂಭರಾಶಿ ಸಂಜಾತರು ಈ ತಿಂಗಳಿನಿಂದ ಪಡೆಯಲಿದ್ದೀರಿ. ಈ ಒಂದು ಒಳ್ಳೆಯ ಕಾಲವೇನಿದೆ ಇದು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೆ ಮಾತ್ರವೇ ಅಲ್ಲದೆ, ನಂತರ ಗುರು 7ನೇ ಮನೆಯಲ್ಲಿ ವರ್ಷಪೂರ್ತಿ ಇರುವುದರಿಂದ ನಿಮಗೆ 16 ತಿಂಗಳುಗಳ ಕಾಲ ಅತ್ಯಂತ ಒಳ್ಳೆಯ ಶುಭ ಸಮಯ ಇದೆ ಎಂದೇ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಶನಿಯು 2ನೇ ಮನೆಯಲ್ಲಿ ಸಂಚರಿಸುತ್ತಿದ್ದು, ನೀವಿನ್ನೂ ಸಾಡೆ ಸಾತಿ ಶನಿಯ ಕಾಲದಲ್ಲಿಯೇ ಇದ್ದೀರಿ. ಆದರೆ ಡಿಸೆಂಬರ್ ತಿಂಗಳಲ್ಲಿ ರಾಶಿಯಿಂದ ರಾಹುವು ಮಕರಕ್ಕೆ ಹೋಗಿ ಕೇತುವು ಸಪ್ತಮದಿಂದ ಕರ್ಕಾಟಕಕ್ಕೆ ಬರುವುದು ಸೇರಿಸಿ ಹೇಳುವುದಾದರೆ, ಕುಂಭರಾಶಿ ಸಂಜಾತರಿಗೆ ಈ ತಿಂಗಳಿಂದ ಹೊಸದಾಗಿ ಒಂದು ಅಭಿವೃದ್ಧಿ ಹಾಗೂ ಪ್ರಗತಿಯ ದಾರಿಗಳು ಭಗವಂತನ ಕೃಪೆಯಿಂದ ಸಿಗಲಿದೆ. ಹಾಗೂ ನೀವದನ್ನು ಉತ್ತಮವಾಗಿ ಸದ್ಬಳಕೆ ಮಾಡಿಕೊಳ್ಳಲಿದ್ದೀರಿ. ಆರೋಗ್ಯದಲ್ಲಿಯೂ ಚೇತರಿಕೆ ಉಂಟು. ಈ ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ತೀವ್ರ ಅನಾರೋಗ್ಯ ಬಾಧೆ ಕಾಡಲಾರದು. ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ವಿರಸಗಳಿದ್ದರೂ ಸಹಿತ ಅಂತಿಮವಾಗಿ ಯಾವುದೇ ರೀತಿಯಾದಂತಹ ಅಶಾಂತಿಯಾಗಲಿ ದುಷ್ಪರಿಣಾಮಗಳಾಗಲಿ ಕುಂಭರಾಶಿ ಸಂಜಾತರ ಮೇಲೆ ಉಂಟಾಗುವುದಿಲ್ಲ. ಭೂಮಿಗೆ ಸಂಬಂಧಪಟ್ಟಂತೆ ಕ್ರಯ ವಿಕ್ರಯಗಳಲ್ಲಿ ಹೆಚ್ಚಿನ ಲಾಭವಿದೆ. ಕಮಿಷನ್ ಆಧಾರಿತ ಉದ್ಯೋಗ ವೃತ್ತಿ ಅಥವಾ ಉದ್ಯಮಿಗಳಿಗೆ ಹೆಚ್ಚಿನ ಲಾಭವಾಗಲಿದೆ. ಉಕ್ಕು, ಗೃಹ ನಿರ್ಮಾಣ ವಸ್ತುಗಳು, ಲೋಹ ಸಂಬಂಧಿತ ವ್ಯಾಪಾರ ಹಾಗೂ ಉದ್ಯಮಿಗಳು, ವಾಹನೋದ್ಯಮಿಗಳು ಮತ್ತು ಆಹಾರೋದ್ಯಮಿಗಳಿಗೆ ಜೂನ್ ತಿಂಗಳಲ್ಲಿ ಎಲ್ಲ ರೀತಿಯ ಪ್ರಗತಿ ಹಾಗೂ ಅಭಿವೃದ್ಧಿ ನಿರೀಕ್ಷೆಗಿಂತ ಹೆಚ್ಚಿನ ಮಟ್ಟದಲ್ಲಿ ಸಾಗಲಿದೆ. ಮಕ್ಕಳ ಮದುವೆ, ಮಕ್ಕಳ ಪ್ರಗತಿ, ಅಭಿವೃದ್ಧಿ ಹಾಗೂ ಅಭ್ಯುದಯವೂ ಸಹಿತ ನಿಮ್ಮನ್ನು ಮತ್ತಷ್ಟು ಧನ್ಯರನ್ನಾಗಿ ಹಾಗೂ ಸಂತಸ ಪಡುವುದಕ್ಕೆ
ಕಾರಣ ಉಂಟಾಗುತ್ತದೆ. ಕುಂಭರಾಶಿ ಸಂಜಾತರಿಗೆ ಈ ತಿಂಗಳಲ್ಲಿ ತೀವ್ರವಾದಂತಹ ಯಾವ ಪೀಡನೆಗಳು ಬಾಧಿಸಲಾರದು. ಕುಂಭರಾಶಿ ಸಂಜಾತರು ವೈಯಕ್ತಿಕ ಜೀವನದಲ್ಲಿ ಅಥವಾ ದಾಂಪತ್ಯ ಜೀವನದಲ್ಲಿ ಏನಾದರೂ ಹಿನ್ನಡೆ ಇದ್ದಲ್ಲಿ ನಿಮ್ಮ ಒಂದು ಕುಲದೇವರು ವಿಷ್ಣುವಿಗೆ ಸಂಬಂಧಪಟ್ಟಿದ್ದಾದರೆ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಪಠಿಸಿ, ಕುಲದೇವರು ಈಶ್ವರನಿಗೆ ಸಂಬಂಧಪಟ್ಟಿದ್ದಲ್ಲಿ ಅರ್ಧನಾರೀಶ್ವರ ಸ್ತೋತ್ರವನ್ನು ಪಠಿಸಿ. ಯಾವ ರೀತಿಯಾಗಿ ಶಿವ ಹಾಗೂ ಪಾರ್ವತಿ ಒಟ್ಟಾಗಿ ಅರ್ಧನಾರೀಶ್ವರ ಅವತಾರದಲ್ಲಿ ಕಾಣಿಸಿಕೊಳ್ಳುತ್ತಾರೋ, ಪ್ರಕೃತಿ ಪುರುಷರು ಸಂತಸವಾಗಿ ಒಂದಾಗಿರುತ್ತಾರೋ, ಅದೇ ರೀತಿಯಾಗಿ ಪತಿ ಪತ್ನಿಯು ಉತ್ತಮವಾಗಿ ಅವರ ನಡುವೆ ಅನುರಾಗ ಸಂಬಂಧಗಳು ಹೆಚ್ಚಾಗಿ ಮಧುರವಾಗಿ ಇರಲು ಅರ್ಧನಾರೀಶ್ವರ ಸ್ತೋತ್ರ ಪಠನೆಯು ಕಾರಣವಾಗುತ್ತದೆ. ಹಾಗೆಯೇ ಲಕ್ಷ್ಮೀನಾರಾಯಣರು ಯಾವ ರೀತಿಯಾಗಿ ಆದರ್ಶ ದಂಪತಿಗಳಾಗಿದ್ದಾರೋ ಅದೇ ರೀತಿಯಾಗಿ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಪಠಿಸುವುದರಿಂದ ಸತಿಪತಿ ನಡುವಿನ ಭಿನ್ನಮತಗಳು, ವೈಷಮ್ಯಗಳು ನಿವಾರಣೆಯಾಗಿ ಸಂಬಂಧಗಳು ಮತ್ತೆ ಗಾಢವಾಗಿ ಬೆಸೆದುಕೊಳ್ಳುತ್ತದೆ. ಯಾವಾಗ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಅಥವಾ ಅಪಾರ್ಥಗಳು ಉದ್ಭವವಾಗುತ್ತದೋ ಅಂತಹ ಒಂದು ಕಷ್ಟ ಕಾಲದಲ್ಲಿ ಅರ್ಧನಾರೀಶ್ವರ ಸ್ತೋತ್ರ ಅಥವಾ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಪಠನೆಯು ದಾಂಪತ್ಯ ಜೀವನದ ಎಲ್ಲ ತಾಪತ್ರಯಗಳನ್ನು ನಿವಾರಣೆ ಮಾಡುವಲ್ಲಿ ನಮಗೆ ಬಹಳ ಉಪಕಾರ ಮಾಡುತ್ತದೆ. ಆ ಸಮಸ್ಯೆಗಳೆಲ್ಲ ಪರಿಹಾರವಾಗಿ ವೈಯಕ್ತಿಕ ಮತ್ತು ದಾಂಪತ್ಯ ಜೀವನವು ಶಾಂತಿಯುತವಾಗಿ ಸಂತಸದಾಯಕವಾಗಿ ಮಾರ್ಪಡುತ್ತದೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ತೀವ್ರ ಸಮಸ್ಯೆಗಳು ನಿಮ್ಮನ್ನು ಕಾಡಲಾರದು. ದೊಡ್ಡ ಮೊತ್ತದ ಲಾಭವನ್ನು ಕುಂಭರಾಶಿ ಸಂಜಾತರು ಜೂನ್ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಉದ್ಯೋಗಿ ವರ್ಗಕ್ಕೆ ಮಾತ್ರ ಮೇಲಧಿಕಾರಿ ಹಾಗೂ ಸಹೋದ್ಯೋಗಿಗಳ ಅಸಹಕಾರ ಮತ್ತು ಕಿರಿಕಿರಿ ಚಿಂತೆ ತರಬಹುದು. ಅಶುಭ ದಶಾಭುಕ್ತಿ ಕಾಲದಲ್ಲಿರುವಂತಹ ಕುಂಭರಾಶಿ ಸಂಜಾತರಿಗೆ ವಾಸಸ್ಥಳ ಅಥವಾ ಉದ್ಯೋಗ ಸ್ಥಳ ಬದಲಾವಣೆಯಾಗುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಿರುತ್ತದೆ. ಸಾಮಾಜಿಕ ಜೀವನದಲ್ಲಿರುವಂತಹ ಕುಂಭರಾಶಿ ಸಂಜಾತರಿಗೆ ಎಲ್ಲ ರೀತಿಯ ಜನಪ್ರಿಯತೆ, ಜನಬೆಂಬಲ ಮತ್ತು ಸತ್ಕೀರ್ತಿ, ಪ್ರಸಿದ್ಧಿ ಹಾಗೂ ಅಧಿಯೋಗವನ್ನು ಪಡೆಯುವಂತಹ ಶುಭ ಕಾಲವು ಜೂನ್ ತಿಂಗಳಾಗಲಿದೆ. ವಿದ್ಯಾರ್ಥಿ ವರ್ಗಕ್ಕೆ ಶುಭಾಶುಭ ಮಿಶ್ರಫಲವಿರಲಿದೆ. ವಿದ್ಯಾರ್ಥಿ ವರ್ಗವು ಶ್ರದ್ಧಾಭಕ್ತಿಯಿಂದ ಅಧ್ಯಯನ ಮಾಡಲು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪ್ರತಿನಿತ್ಯವೂ ಪಠಿಸಿ ಅಥವಾ ಶ್ರದ್ಧಾಭಕ್ತಿಯಿಂದ ಆಲಿಸಿ. ಆರೋಗ್ಯ ವಿಚಾರವಾಗಿ ಯಾವುದೇ ರೀತಿಯಾದಂತಹ ತೀವ್ರ ತೊಂದರೆ ಅಥವಾ ಪೀಡನೆಗಳು ಇರುವುದಿಲ್ಲ. ಇನ್ನು ಕುಂಭರಾಶಿ ಸಂಜಾತರಲ್ಲಿ ಪ್ರಾಪ್ತ ವಯಸ್ಕರಿಗೆ ಸಂಬಂಧ ನಿಶ್ಚಯ ಹಾಗೂ ವಿವಾಹದ ಶುಭ ಯೋಗವು ಪ್ರಾಪ್ತವಿದೆ. ಕುಂಭರಾಶಿ ಸಂಜಾತರ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲು ಪ್ರತಿನಿತ್ಯವೂ ತಪ್ಪದೆ ಶನೈಶ್ಚರ ಕೃತ ಲಕ್ಷ್ಮೀ ನೃಸಿಂಹಸ್ತುತಿ ಹಾಗೂ ಹನುಮಾನ್ ಆಪದುದ್ಧಾರ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ಭಗವಂತನು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ನಿಮಗೆ ಒಳಿತುಂಟು ಮಾಡಲೆಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ನಿವೇದನೆ ಮಾಡಿಕೊಳ್ಳುತ್ತೇನೆ. ನಿಮ್ಮ ಸಂಯುಕ್ತ ಕರ್ನಾಟಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.